ನಮಸ್ಕಾರ ಎಲ್ರಿಗೂ. ಜಾತಿ ಗಣತಿ ನಡೀತಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ರಾಜ್ಯದಲ್ಲಿ ನಡೀತಿರುವ ಜಾತಿ ಗಣತಿ ಅಂದ್ರೆ ಕ್ಯಾಸ್ಟ್ ಸೆನ್ಸಸ್ ತಾಂತ್ರಿಕ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ಲ. ದಾವಣಗೆರೆಯಲ್ಲಿ ಒಂದು ಕಡೆ ಭಾರಿ ಎಡವಟ್ಟು ಕೂಡ ಆಗಿದೆ. ಏನದು ಎಡವಟ್ಟು? ವಿಡಿಯೋ ಸಂಪೂರ್ಣ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸಮೀಕ್ಷೆ ವೇಳೆ ಶಿಕ್ಷಕರು ಹಿಂದೂ ವ್ಯಕ್ತಿಯೊಬ್ಬರ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಯ ಹೆಸರು ಬರ್ತಾ ಇದೆಯಂತೆ. ನಗರದ MCC B ಬ್ಲಾಕ್ ಸಮೀಕ್ಷೆ ಮಾಡುವಾಗ ಈ ರೀತಿ ಎಡವಟ್ಟಾಗಿದೆ. ವೈದ್ಯರಾದ ಹರ್ಷ ಎಂಬುವರ ಮನೆಗೆ ಒಂದು ಗಣತಿಗೆ ಅಥವಾ ಜಾತಿ ಗಣತಿಗೆ ಹೋದಾಗ ಅವಾಗ ಶಿಕ್ಷಕರು ತಿಳಿದಿರ್ತಾರೆ. ಅವಾಗ ಆಧಾರ್ ಕಾರ್ಡ್ ನಂಬರ್ ಅವ್ರದ್ದು ಹಾಕಿದಾಗ ಶರೀಫ್ ಬಾನು ಎಂಬ ಹೆಸರನ್ನು ತೋರಿಸ್ತಾ ಇದೆಯಂತೆ. ಇದರಿಂದ ಇದಕ್ಕೆ ಸಮೀಕ್ಷೆ ಬಗ್ಗೆ ಶಿಕ್ಷಕರಿಗೆ ಗೊಂದಲ ಉಂಟಾಗಿದೆ. ಅಲ್ಲದೆ ಮನೆಯ ಸದಸ್ಯರು ಇದರಿಂದ ಗೊಂದಲಕ್ಕೊಳಗಾಗಿದ್ದಾರೆ. ಜಾತಿ ಗಣತೆ ಒಂದು ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ನಾಳೆ ಒಳಗೆ ಎಲ್ಲರಿಗೂ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಡೈರೆಕ್ಷನ್ ಕೂಡ ಬಂದಿದೆ. ಕೊನೆಗೆ ಮನೆ ಸದಸ್ಯರು ಏನ್ ಮಾಡ್ಯಾರ ಅಂದ್ರೆ ಒಂದೊಂದು ಹೆಸರನ್ನು ನಮೂದಿಸಿಕೊಂಡು ಶಿಕ್ಷಕರ ಗಣತಿಯನ್ನು ಮುಗಿಸ್ಕೊಂಡು ಹೋಗಿದ್ದಾರಂತೆ. ಪ್ರತಿಯೊಬ್ಬರ ಹೆಸರದಲ್ಲಿ ಆಧಾರ್ ಕಾರ್ಡ್ ಇರುತ್ತೆ, ಅದನ್ನು ತಗೊಂಡು ಅವರ ಜನಗಣತಿ ಅಥವಾ ಏನು ಕ್ಯಾಸ್ಟ್ ಸೆನ್ಸಸ್ ಮುಗಿಸ್ಕೊಂಡು ಹೋಗ್ಯಾರ. ಸಮೀಕ್ಷೆ ವೇಳೆ ಅದ ಎಡವಟ್ಟನ್ನು ಹರ್ಷ ಅವರು ಅಂದ್ರೆ ಏನಿದ್ದಾರೆ ಅವರು ಡಾಕ್ಟರ್ ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದಿದ್ದಾರೆ. ಹೆಸರುಗಳನ್ನು ಡಿಲೀಟ್ ಮಾಡಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ನಿಮ್ಗೇನಾದ್ರೂ ಇದೇ ರೀತಿ ಜಾತಿ ಗಣತಿ ನಡಿಬೇಕಾದ್ರೆ ಏನಾದರೂ ಸಮಸ್ಯೆ ಕಾಡಿತಾ ಅಂತ ಕೂಡ ಕಮೆಂಟ್ ಹಚ್ಚೋದನ್ನ ಮರಿಬೇಡಿ.